ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಮಿಥುನ ರಾಶಿ ಅಧಿಪತಿ ಬಂದು ಬುಧ. ಬುಧ ವಿಶೇಷವಾಗಿ ಧನವನ್ನ ಹಾಗೂ ದ್ರವ್ಯವನ್ನ ಕೊಡ್ತಕ್ಕಂಥದ್ದು. ಓಂ ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ ನೋಡಿ, ಮಿಥುನ ರಾಶಿಯಲ್ಲಿ ಒಂದು ಅದ್ಭುತ ಮಹಾಯೋಗ ಅಂತ ಕೂಡ ಕರೀಬಹುದು. ನಿಮಗೂ ಕೂಡ ಒಂದು ಪ್ರಶ್ನೆ ಕಾಡುತ್ತಾ ಇರುತ್ತೆ, ಯಾಕೆ ಮಿಥುನ ರಾಶಿಯವರಿಗೆ ಯೋಗ ಇದೆ ಹೇಳ್ತಕ್ಕಂಥದ್ದು. ಇಲ್ಲಿ ರವಿಗ್ರಹ ಮತ್ತು ಬುಧ ಗ್ರಹ ಎರಡೂ ಗ್ರಹಗಳು ಮಿಥುನ ರಾಶಿಯಲ್ಲಿ ಉಪಸ್ಥಿತವಾಗಿರುವುದರಿಂದ ಅದಕ್ಕೆ ಬುಧಾದಿತ್ಯ ಯೋಗ ಹೇಳ್ತಕ್ಕಂಥದ್ದು. ಈ ಬುಧಾದಿತ್ಯ ಯೋಗ ಹೇಳ್ತಕ್ಕಂಥದ್ದು ಒಂದು ರಾಜಯೋಗ. ಅದು ಎಲ್ಲಾ ಸಮಯದಲ್ಲೂ, ಎಲ್ಲಾ ದಿನಗಳಲ್ಲೂ ಅಥವಾ ಎಲ್ಲಾ ಮಾಸಗಳಲ್ಲೂ ಸಿಗುವುದಿಲ್ಲ. ಈ ಯೋಗ ಬರುವಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಅದು ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಗೋಚರಿಸ್ತಾ ಇದೆ. ಮತ್ತೆ ಅದರಿಂದ ಲಾಭವು ಕೂಡ ಸಿಗಲಿದೆ ಹೇಳ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ರಾಜಯೋಗ ಹೇಳ್ತಕ್ಕಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ, ಬಿಸ್ನೆಸ್ ಇರಬಹುದು ಅಥವಾ ಸಣ್ಣ ಪುಟ್ಟ ವ್ಯವಹಾರ ಇರಬಹುದು, ಅಥವಾ ನೀವು ಬೇರೆ ಕಡೆ ಕೆಲಸಗಳನ್ನು ಮಾಡಿಕೊಂಡು ಜೊತೆಗೆ ಬಿಸ್ನೆಸ್ ಅನ್ನ ಮಾಡ್ತಾ ಇರಬಹುದು. ನೀವು ಯಾವುದೇ ತರದ ಕೆಲಸ ಕಾರ್ಯ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಈ ತಿಂಗಳಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ನಿಮಗೆ ರಾಜಯೋಗ ಪ್ರಾಪ್ತಿ ಆಗ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಅನೇಕ ದಿನಗಳಿಂದ ನೋವು, ಸಂಕಷ್ಟ ಇದನ್ನೆಲ್ಲ ನೀವು ಅನುಭವಿಸ್ತಾ ಬಂದಿದ್ದೀರಿ. ಈಗ ನಿಮ್ಮ ಸಮಸ್ಯೆಗೆ ಪರಿಹಾರವು ಸಿಕ್ಕಿದೆ, ಪರಿಹಾರವು ಕೂಡ ಆಗ್ತಾ ಇದೆ. ನೆಮ್ಮದಿಯ ಬದುಕು ನಿಮ್ಮದಾಗಿರುತ್ತೆ. ಇದು ರಾಜಯೋಗ ಹೇಳತಕ್ಕಂಥದ್ದು. ಇನ್ನು ಜಮೀನಿನ ವಿಚಾರವನ್ನು ನಾವು ತಿಳಿಸಬೇಕು ಅಂತಿದ್ರೆ, ನಿಮ್ಮ ಮನೆ, ಸೈಟು ಅಥವಾ ಯಾವುದಾದ್ರೂ ಕೃಷಿಗೆ ಸಂಬಂಧಪಟ್ಟಂತ ಕೆಲಸಗಳು ಎಲ್ಲೋ ಒಂದು ಕಡೆ ಕುಂಠಿತವಾಗಿದ್ದಲ್ಲಿ ಅದು ಈಗ ಸಕಾರಾತ್ಮಕವಾಗಿ ಕ್ಷಿಪ್ರವಾಗಿ ಅದಕ್ಕೊಂದು ಶಕ್ತಿ ಬರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ನಿಮಗೆ ಯೋಗಗಳ ಬಗ್ಗೆ ಹೇಳಿದ್ದೇನಲ್ಲ, ಆ ಯೋಗದ ಒಂದು ಬ್ಲೆಸ್ಸಿಂಗು ಅದೊಂದು ಸಪೋರ್ಟಿವ್ ಆಗಿ ಸಿಗತ್ತೆ ನಿಮ್ಮ ರಾಶಿಗೆ. ಸರಿಯಾದಂತ ರೀತಿಯಲ್ಲಿ ಅದು ವ್ಯವಹಾರ ಆಗತಕ್ಕಂಥದ್ದು ಅಥವಾ ಮಧ್ಯಸ್ಥಿಕೆಯಿಂದ ಲಾಭವನ್ನು ಸಿಗುವಂಥದ್ದು ಅಥವಾ ಕೋರ್ಟು ಕಚೇರಿ ತಕರಾರು ಈ ತರದ ಒಂದಷ್ಟು ಜಟಿಲವಾದಂತಹ ತೊಡಕುಗಳಲ್ಲಿ ಸಿಕ್ಕಿ ಅನೇಕ ರೀತಿಯ ನೋವುಗಳನ್ನು ಅನುಭವಿಸ್ತಾ ಇದ್ದಲ್ಲಿಯೂ ಕೂಡ ಅದು ಶಮನಗೊಳ್ಟು ನಿಮಗೊಂದು ಒಳ್ಳೆಯ ಮಾರ್ಗದರ್ಶಕ ಸಿಗತ್ತೆ ಮತ್ತು ಒಳ್ಳೆಯ ಫಲವನ್ನು ಕೂಡ ನೀಡುತ್ತೆ ಹೇಳ್ತಕ್ಕಂಥದ್ದು. ಸಿನಿಮಾ ರಂಗಸ್ಥಳದಲ್ಲಿಯೂ ಕೂಡ ಎಷ್ಟೋ ಸಿನಿಮಾಗಳನ್ನು ಮಾಡಿ ಸರಿಯಾದಂತ ರೀತಿಯಲ್ಲಿ ಕೀರ್ತಿ ಯಶಸ್ಸು ಸಿಗದೆ ನಿರಾಶೆಯಾಗಿ, ಆದರೆ ಈ ತಿಂಗಳಲ್ಲಿ ನೀವು ಸಿನಿಮಾ ಮಾಡ್ತಾ ಇದ್ದಲ್ಲಿ ಖಂಡಿತವಾಗಿ ಆ ರಾಜಯೋಗದ ಒಂದು ಫಲ ಏನಿದೆ ಅದು ನಿಮ್ಮನ್ನು ಕೈ ಹಿಡತ್ತೆ. ನಿಮಗೆ ಒಂದು ಕೀರ್ತಿಯು ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ನಟ ನಟಿಯರಿಗೂ ಕೂಡ ಒಂದು ಸುವರ್ಣ ಅವಕಾಶ. ಅನೇಕ ದಿನಗಳಿಂದ ಒಳ್ಳೆಯ ಒಂದು ಕೆಲಸ ಮಾಡಬೇಕು, ಒಳ್ಳೆಯ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕು, ಒಂದು ಬಾಂಡ್ ಆಗಬೇಕು ಹೇಳ್ತಕ್ಕಂಥ ಒಂದು ಆಶಾವಾದಿ ಆಗಿರ್ತೀರಿ. ಎಷ್ಟೋ ಪ್ರಯತ್ನ ಪಡ್ತಾ ಇರ್ತೀರಿ, ಆದ್ರೆ ಅದು ಫಲಪ್ರದವಾಗದೆ
ನಿರಾಶೆ ತಂದಿರಬಹುದು. ಆದರೆ ಅದು ಚಿಂತಿಸುವಂತ ಅಗತ್ಯ ಇಲ್ಲ. ನಿಮಗೆ ಈ ಶುಭ ಮಾಸದಲ್ಲಿ ಅದಕ್ಕೂ ಕೂಡ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಸಿಗತ್ತೆ, ಒಳ್ಳೆ ಕೆಲಸ ಸಿಗತ್ತೆ, ಅದು ಕೂಡ ನಿಮ್ಮ ಹಾದಿ ಸುಗಮವಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅನೇಕ ವರ್ಷ ತಿಂಗಳುಗಳಿಂದ ಅನಾರೋಗ್ಯದ ಸಮಸ್ಯೆ ಉಂಟಾಗ್ತಾ ಇರತಕ್ಕಂಥದ್ದು, ಆಗಾಗ ವೈದ್ಯಕೀಯ ಚಿಕಿತ್ಸೆಗಳನ್ನ ಪಡೆದ್ರೂ ಕೂಡ ಫಲಪ್ರದವಾಗದೆ ಏನು ಮಾಡಬೇಕು ಹೇಳ್ತಕ್ಕಂಥದ್ದು ಗೊಂದಲದಲ್ಲಿ ನೀವಿದ್ದೀರಿ. ಆದ್ರೆ ಈ ಜುಲೈ ತಿಂಗಳಲ್ಲಿ ಗುರುವಿನ ಒಂದು ಅನುಗ್ರಹ, ಚಂದ್ರನ ಒಂದು ಅನುಗ್ರಹ, ಚಂದ್ರ ಶಾಂತಿಕಾರಕನಾಗಿರ್ತಕ್ಕಂಥ ಸಂಕೇತದಿಂದ ನಿಮ್ಮ ಎಲ್ಲ ರೀತಿಯಾದಂತಹ ನೋವುಗಳು, ಸಂಕಷ್ಟಗಳು ಶಮನಗೊಂಡು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನ, ಆರೋಗ್ಯಕರವಾಗಿರ್ತಕ್ಕಂತಹ ಬದುಕು, ಮತ್ತೆ ನೀವೆಲ್ಲೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ತುಂಬಾ ಹೊತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು, ಎಲ್ಲೇ ಆಗಲಿ ನಿಮ್ಮ ಶರೀರ ನಿಮಗೆ ಕೈ ಕೊಡುವುದಿಲ್ಲ, ಆರೋಗ್ಯಕರವಾಗಿರುತ್ತೆ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇನ್ನೂ ಸ್ವಲ್ಪ ಓದಿದ್ರೆ ಚೆನ್ನಾಗಿರ್ತಿತ್ತು ಮಕ್ಕಳು, ಯಾಕೋ ಮಕ್ಕಳಿಗೆ ಯೋಗಗಳು ಬಂದಿಲ್ವಾ ಹೇಳ್ತಕ್ಕಂಥದ್ದು ತಂದೆ ತಾಯಿಯರ ಒಂದು ಆಶಾವಾದಿ ಆಗಿರುತ್ತೆ. ಆದ್ರೆ ಅದು ಈಗ ಈ ಸಮಯದಲ್ಲಿ, ಈ ಮಾಸದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳ್ತಾರೆ, ಉನ್ನತ ವ್ಯಾಸಂಗಕ್ಕೆ ಅಪ್ಪಣೆಯನ್ನ ಕೊಡ್ತಾರೆ. ಹಾಗಾಗಿ ವ್ಯಾಸಂಗದ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸ್ಫೂರ್ತಿ, ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಇನ್ನು ಕುಟುಂಬದಲ್ಲಿ ಕಲಹ ಅಥವಾ ಕಿರಿಕಿರಿ ಇವೆಲ್ಲವೂ ಕೂಡ ಶಮನವಾಗತ್ತೆ. ಒಂದು ದೈವ ಬಲದ ಶಕ್ತಿ, ನಿಮ್ಮ ಕುಲದೇವರ ಆಶೀರ್ವಾದದಿಂದ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ನಿಮ್ಮ ಮಿಥುನ ರಾಶಿಯ ಭವಿಷ್ಯ ತುಂಬಾ ಚೆನ್ನಾಗಿದೆ. ಇದೇ ರೀತಿ ನಿಮ್ಮ ಜೀವನವು ಕೂಡ ಚೆನ್ನಾಗಿರಲಿ. ವೀಕ್ಷಕರೇ, ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ, ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಲ್ಲೂ ದೂರವಾಗಿ ಒಳ್ಳೆಯ ಸುಂದರವಾದಂತಹ ಬದುಕು ನಿರ್ಮಾಣವಾಗಲಿ ಅಂತ. ಅಷ್ಟೇ ಅಲ್ಲ, ಮಿಥುನ ರಾಶಿಯವರು ಪಶ್ಚಿಮ ದಿಕ್ಕಿನಲ್ಲಿರತಕ್ಕಂತಹ ಗುರುವಿನ ದರ್ಶನ, ಈಶ್ವರನ ದರ್ಶನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾದಿತ್ತು ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವ ಹೇಳತಕ್ಕಂಥ ಮಂತ್ರವನ್ನ 11 ಬಾರಿ ಟೈಪ್ ಮಾಡಿ ಕಳಿಸಿ. ಈಶ್ವರನ ಅನುಗ್ರಹ ಸದಾ ನಿಮಗೆ ಇರುತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.